ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಪವಿತ್ರ ಗೌಡ ನನ್ನ ಮಗಳಿದ್ದಂತೆ, ಅವಳ ಕಷ್ಟ ನೋಡೋದಕ್ಕೆ ಆಗ್ತಾ ಇಲ್ಲ. ಎಸ್ ನೋಡಿ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೊತೆ ಜೈಲಿನಲ್ಲಿ ಇರುವವರು A1 ಆರೋಪಿ ಪವಿತ್ರ ಗೌಡ. ಅವರಿಗೆ ಕೆಲ ದಿನಗಳಿಂದ ಲೋ BP ಸಮಸ್ಯೆ ಆಗಿದ್ದು ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ. ಇದರ ನಡುವೆ ಅವರು ಬಂದಿ ಆಗಿರುವಂತಹ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಕೇಂದ್ರ ಕಾರಾಗೃಹಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಭೇಟಿಯನ್ನು ಕೊಡ್ತಾರೆ. ಈ ಸಮಯದಲ್ಲಿ ಅವರು ಪವಿತ್ರ ಗೌಡ ಸೇರಿದಂತೆ ಮಹಿಳಾ ಕೈದಿಗಳ ಯೋಗಕ್ಷೇಮ ಹಾಗೆ ಸಮಸ್ಯೆಗಳನ್ನು ಪರಿಶೀಲನೆ ಮಾಡಿದರು. ಆ ನಂತರ ಪತ್ರಕರ್ತರ ಜೊತೆ ಮಾತನಾಡಿದಂತಹ ಅವರು ಪವಿತ್ರ ಗೌಡ ಸೇರಿದಂತೆ ಎಲ್ಲ ಮಹಿಳಾ ಕೈದಿಗಳ ಜೊತೆ ಮಾತಾಡಿದ್ದೀನಿ. ನನಗೆ ಬಹಳ ದುಃಖ ಆಯಿತು. ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳಿದ್ದಾರೆ, ವಯೋವೃದ್ಧರಿದ್ದಾರೆ, ವಯಸ್ಸಿಗೆ ಬಂದಂತಹ ಹೆಣ್ಣು ಮಕ್ಕಳಿದ್ದಾರೆ, ಮದುವೆಯಾಗಿ ಡಿವೋರ್ಸ್ ತಗೊಂಡಿರುವಂತಹ ಹೆಣ್ಣು ಮಕ್ಕಳಿದ್ದಾರೆ, ಅಥವಾ ಮದುವೆ ಆಗಬೇಕು ಅಂದ್ಕೊಂಡಿರುವಂತಹ ಹೆಣ್ಣು ಮಕ್ಕಳಿದ್ದಾರೆ. ಅವರು ಒಂದೊಂದು ಕೇಸ್ನಲ್ಲಿ ಸಿಕ್ಕಾಕೊಂಡಿರೋದು ಅಥವಾ ಅವರು ಪಡ್ತಾ ಇರುವಂತಹ ಪರದಾಟವನ್ನು ನೋಡ್ತಾ ಇದ್ರೆ ನನಗೆ ಬಹಳ ಬೇಸರ ಉಂಟಾಯಿತು. ನಾನು ಒಬ್ಬಳ ಹೆಣ್ಣು ಮಗಳಾಗಿ ಅವರ ನೋವನ್ನು ಆಲಿಸಬಲ್ಲೆ. ಸಾಮಾನ್ಯವಾಗಿ ನಾನು ಜೈಲುಗಳಿಗೆ ಭೇಟಿಯನ್ನು ಕೊಡ್ತಾ ಇರ್ತೀನಿ. ನಾನು ಕೇಂದ್ರ ಕಾರಾಗೃಹಕ್ಕೆ ಭೇಟಿಯನ್ನು ಯಾವಾಗ ಕೊಟ್ಟರೂ ಕೂಡ ನನಗೆ ಮನೆಗೆ ಬಂದ ತಕ್ಷಣ ಆ ನೋವು ಬಹಳ ಹೆಚ್ಚಾಗಿ ಕಾಡುತ್ತೆ. ನಾನಲ್ಲಿ 200 ಮಂದಿ ಮಹಿಳಾ ಕೈದಿಗಳನ್ನು ಗಮನಿಸಿದೆ. ಅವರೆಲ್ಲರೂ ಕೂಡ ಜೈಲಲ್ಲಿ ಇದ್ದರು. ಇವತ್ತು ಕೂಡ 6 ಮಂದಿ ರಿಲೀಸ್ ಆಗಿದ್ದಾರೆ. ಅದು ಖುಷಿಯಾಯಿತು. ಮಹಿಳಾ ಕೈದಿಗಳ ಸ್ಥಿತಿಗತಿಗಳ ಬಗ್ಗೆ ಪರಿಶೀಲನೆಯನ್ನು ಕೂಡ ನಡೆಸಲಾಯಿತು. ಮಹಿಳಾ ಕೈದಿಗಳಿಗೆ ನೀಡುವ ಊಟವನ್ನು ಸ್ವತಃ ನಾನೇ ನನ್ನ ಕೈಯಾರೆ ಬಡಿಸ್ಕೊಂಡು ಊಟವನ್ನು ಮಾಡಿ ಪರಿಶೀಲನೆ ಮಾಡಿದ್ದೀನಿ. ತರಕಾರಿ ಆಗಿರ್ಬೋದು, ದಿನಸಿ ಆಗಿರ್ಬೋದು, ಸ್ಟೋರ್ ರೂಮ್ ಆಗಿರ್ಬೋದು, ಟಾಯ್ಲೆಟ್ ಆಗಿರ್ಬೋದು, ಸ್ವಚ್ಛತೆ ಹೇಗಿದೆ ಅನ್ನೋದನ್ನು ಪರಿಶೀಲನೆ ಮಾಡಿದ್ದೀನಿ ಅಂತ ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ಮುಂದುವರೆದು ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ A1 ಆರೋಪಿ ಆಗಿರುವಂಥ ಪವಿತ್ರ ಗೌಡ ಅವರ ಬಗ್ಗೆಯೂ ಕೂಡ ಮಾತಾಡಿದ್ರು. ಪವಿತ್ರ ಗೌಡ ನನ್ನ ಮಗಳಿದ್ದಂತೆ. ಪವಿತ್ರ ಗೌಡ ಅವರ ಸ್ಥಿತಿಗೆ ಕಂಬನಿ ಮಿಡಿದ ಸಚಿವೆ. ಜೈಲಿನಲ್ಲಿ ಪವಿತ್ರ ಗೌಡ ಮೆಂಟಲಿ ಡಿಸ್ಟರ್ಬ್ ಆಗಿಬಿಟ್ಟಿದ್ದಾರೆ. ಆಕೆ ನನಗೆ ಮಗಳ ಸಮಾನ. ಅವರ ಸ್ಥಿತಿ ನೋವಿನಿಂದ ಕೂಡಿದೆ. ತಾಯಿಯಾಗಿ ನಮಗೆ ಪವಿತ್ರ ಗೌಡ ಅಥವಾ ಇತರ ಯಾವುದೇ ಹೆಣ್ಣು ಮಗಳು ಇದ್ರೂ ಕೂಡ ಎಲ್ಲರೂ ಒಂದೇ ಅಂತ ಭಾವುಕರಾದರು. ಪವಿತ್ರ ಗೌಡ ಸೇರಿದಂತೆ ಹಲವು ಕೈದಿಗಳನ್ನು ಭೇಟಿ ಮಾಡಿ ಮಾಹಿತಿಯನ್ನು ಪಡ್ಕೊಂಡೆ. ಅವರ ಸ್ಥಿತಿ ಹೇಳಬಾರ್ದು. ಪವಿತ್ರ ನನಗೆ ಮಗಳ ಸಮಾನ. ಕಾನೂನಿನ ಪ್ರಕಾರ ಏನು ಆಗಬೇಕು ಅದೇ ಆಗುತ್ತೆ. ಮಹಿಳೆಯರು ಭಾವನಾತ್ಮಕ ಜೀವಿಗಳು. ಇತರೆ ಮಹಿಳಾ ಕೈದಿಗಳ ಸಮಸ್ಯೆಯನ್ನು ಆಲಿಸಿದ್ದೀನಿ ಅಂತ ಮುಂದುವರೆದು ಮಾತಾಡ್ತಾರೆ. ಅವರ ಪ್ರಶ್ನೆಗೂ ಕೂಡ ಉತ್ತರಿಸ್ತಾರೆ. ಒಂದು ತಪ್ಪನ್ನು ಮಾಡಿ ಜೈಲಿಗೆ ಹೋಗಿರ್ತಾರೆ. ಮತ್ತೆ ನಾವು ಅವರ ಬಗ್ಗೆ ಹೆಚ್ಚಾಗಿ ಮಾತನಾಡಿದಾಗ ಮಾನಸಿಕವಾಗಿ ಕುಗ್ಗಿ ಹೋಗ್ಬಿಡ್ತಾರೆ. 200 ಮಂದಿ ಮಹಿಳಾ ಕೈದಿಗಳು ನೋಡಿ, 200 ಮಹಿಳಾ ಕೈದಿಗಳು ಜೈಲಿನಲ್ಲಿದ್ದಾರೆ. 6 ಮಂದಿ ರಿಲೀಸ್ ಆಗಿದ್ದಾರೆ. ಮಹಿಳಾ ಕೈದಿಗಳ ಸ್ಥಿತಿಗತಿಗಳ ಬಗ್ಗೆ ನಾನು ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ದೀನಿ. ಮಹಿಳಾ ಕೈದಿಗಳಿಗೆ ನೀಡುವ ಊಟವನ್ನು ಕೂಡ ನಾನು ಸ್ವತಃ ಸ್ವೀಕರಿಸಿದ್ದೀನಿ. ತರಕಾರಿ ಆಗಿರ್ಬೋದು, ದಿನಸಿ ಆಗಿರ್ಬೋದು, ಸ್ಟೋರ್ ರೂಮ್ ಆಗಿರ್ಬೋದು, ಎಲ್ಲ ಸ್ವಚ್ಛತೆ ಹೇಗಿದೆ, ಕ್ಲೀನಾಗಿ ಇಟ್ಕೊಂಡಿದ್ದಾರಾ, ಜಿರಳೆ, ಸೊಳ್ಳೆ ಇತ್ಯಾದಿ ಏನಾದರೂ ರೋಗ ರುಜಿನಗಳು ಬರುವಂತಹ ಕೀಟಾಣುಗಳು ಏನಾದರೂ ಓಡಾಡ್ತಾ ಇದೆಯಾ ಏನು ಅಂತ ಎಲ್ಲವನ್ನು ಕೂಡ ನಾನು ಪರಿಶೀಲನೆ ಮಾಡಿದ್ದೀನಿ. ಮಹಿಳಾ ಕೈದಿಗಳನ್ನು ಇಟ್ಟಿರುವಂತಹ ಬ್ಯಾರಕ್ಗಳನ್ನು ಪರಿಶೀಲನೆ ಮಾಡಿದ್ದೀನಿ. ಕೈದಿಗಳಿಗೆ ನೀಡುವಂತಹ ಊಟ, ಸೊಪ್ಪು, ಪೇಸ್ಟು, ಸೋಪ್ ಆಗಿರ್ಬೋದು, ತರಕಾರಿ, ವೆಜಿಟೇಬಲ್ಸ್, ವಾಟ್ ಎವರ್ ಇಟ್ ಮೇ ಬಿ ಎಲ್ಲವನ್ನು ಕೂಡ ನಾನು ಪರಿಶೀಲನೆ ಮಾಡಿದ್ದೀನಿ. ಸೌಲಭ್ಯಗಳನ್ನು ಪರಿಶೀಲನೆ ಮಾಡ್ತಿದ್ದೀನಿ. ಇದೇ ವೇಳೆ ಸೊಳ್ಳೆಗಳ ಕಾಟ ವಿಪರೀತವಿದೆ ಅನ್ನೋದಾಗಿ ಹಲವು ಕೈದಿಗಳು ನೋವನ್ನು ತೋಡ್ಕೊಂಡಿದ್ರು. ಜೈಲು ಸಿಬ್ಬಂದಿ ಹೊರಗಿಟ್ಟು ಮಹಿಳಾ ಕೈದಿಗಳ ಜೊತೆ ಚರ್ಚೆ ಮಾಡಿದೆ. ತಪ್ಪು ಮಾಡದವರು ಯಾರೂ ಇಲ್ಲ. ಬಹುತೇಕ ಮಹಿಳಾ ಕೈದಿಗಳು ತಮ್ಮವರ ಅಪ್ಪುಗೆಗಾಗಿ ಕಾಯ್ತಿದ್ದಾರೆ. ಈ ವೇಳೆ ಬಹುತೇಕ ಮಹಿಳಾ ಕೈದಿಗಳು ಸೊಳ್ಳೆ ಕಾಟ ಇದೆ ಅನ್ನೋದ್ರ ಬಗ್ಗೆ ತಿಳಿಸಿದ್ರು. ನಿಷೇಧಿತ ವಸ್ತುಗಳು ಪತ್ತೆ ಬಗ್ಗೆ ದೊಡ್ಡ ಸುದ್ದಿ ಇದೆ. ಆದರೆ ಇಂದಿನ ಭೇಟಿ ವೇಳೆ ಯಾವುದೇ ನಿಷೇಧಿತ ವಸ್ತುಗಳು ಕಂಡು ಬಂದಿಲ್ಲ ಅಂದರು. ಎಷ್ಟೋ ಮಂದಿಗೆ ಜಾಮೀನು ಸಿಕ್ಕರೂ ಶ್ಯೂರಿಟಿಗೆ ದುಡ್ಡಿಲ್ಲ. ಹಣ ಕಟ್ಟಲಾಗದೆ ಜೈಲಿನಲ್ಲಿದ್ದಾರೆ. ನೈಜೀರಿಯಾ, ಸೌತ್ ಆಫ್ರಿಕಾ ಸೇರಿದಂತೆ 10 ಮಂದಿ ಪುಟ್ಟ ಮಕ್ಕಳಿದ್ದಾರೆ. ಅಂಗನವಾಡಿಯಲ್ಲಿ 4 ಮಂದಿ ಟೀಚರ್ಸ್ ಇದ್ದಾರೆ. ಮಕ್ಕಳು ಕನ್ನಡ, ಇಂಗ್ಲಿಷ್ ಭಾಷೆ ಮಾತಾಡುವುದನ್ನು ಕಂಡ್ರೆ ಖುಷಿಯಾಗುತ್ತೆ. ಜೈಲು ಭೇಟಿ ಒಂದು ಭಾವನಾತ್ಮಕ ಕ್ಷಣ. ಟೈಮ್ ಪಾಸ್ಗಾಗಿ ಮಾಡುವ ಕರಕುಶಲ ವಸ್ತುಗಳ ಅದ್ಭುತ. ಇದ್ರ ಬಗ್ಗೆಯೂ ಕೂಡ ಹೆಚ್ಚಾಗಿ ಹೇಳಿದರು.
ನಾಗಲಕ್ಷ್ಮಿ ಚೌಧರಿ ಅವರು. ಏನೇ ಆಗಿರ್ಬೋದು, ತಪ್ಪು ಮಾಡದವರು ಯಾರೂ ಇಲ್ಲ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗೇ ಆಗುತ್ತೆ. ಉಪ್ಪು ತಿಂದವರು ನೀರನ್ನು ಕುಡಿಲೇಬೇಕಾಗತ್ತೆ. ಬಟ್ ಇಲ್ಲಿ ಪವಿತ್ರ ಗೌಡಳನ್ನು ನೋಡಿ ಬಹಳ ಬೇಸರ ಆಯಿತು. ಅವಳು ನನ್ನ ಮಗಳಿದ್ದಂತೆ ಅಂತ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಎಲ್ಲೋ ಒಂದು ಕಡೆ ಕಟಸಿಯನ್ನು ತೋರಿಸಿದ್ದಾರೆ ನಾಗಲಕ್ಷ್ಮಿ ಚೌಧರಿ ಅವರು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಬಹುದಾಗಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.